ನಾವು ಗಾಡಿ ಎತ್ಕೊಂಡು ಹೊಂಟಿದ್ದೆ ರಾಘವೇಂದ್ರ ದೇವಸ್ಥಾನ ಕಡೆಗೆ. ರಾಘವೇಂದ್ರ ದೇವಸ್ಥಾನ ಕಡೆಗೆ ನಾನು ಗೌರಿನ ಕರ್ಕೊಂಡು ಹೋಗ್ತಿದ್ದಂಗೆಯಾ ಜನಸಾಗರ ಐತೆ ಅನ್ನೋದು ಗೊತ್ತಾಯಿತು. ಈ ಗಾಡಿಗಳು ನೋಡಿ, ಈ ಗಾಡಿಗಳೇನೋ ಮಾರಕ್ಕೆ ತಂದವರು ಇಲ್ಲ ದೇವಸ್ಥಾನಕ್ಕೆ ಬಂದವರು ಅಂತ ಡೌಟ್ ಬಂತು ಒಂದು ಕ್ಷಣ. ಹಂಗೆ ನಾನು ಗಾಡಿ ನಿಲ್ಲಿಸ್ಬಿಟ್ಟು ನಾನು ಹೋಗ್ತಾ ಇದ್ದಂಗೆ ಚಪ್ಪಲಿಗಳು ನೋಡೇ ಗೊತ್ತಾಯಿತು ಒಳಗಡೆ ತುಂಬ ಜನ ಅವರೇ ಅಂತ. ಆಮೇಲೆ ಇನ್ನೇನೋ ಕಟ್ತಾಯಿದ್ರು ನೋಡ್ಕೊಂಡು ಹಂಗೆ ಕಾಲು ತೊಳಿಬೇಕು ಅಂದ್ಬಿಟ್ಟು ಅಣ್ಣನ ಹಿಂದೆ ಹೋಗ್ತಾ ಇದ್ದೆ. ಅಣ್ಣ ಯಾಕೋ ನನ್ನನ್ನು ಒಂಥರ ಗುರ್ರ ಅಂತ ಗುರಾಯಿಸ್ತಾ, ಅದಕ್ಕೆ ಭಯ ಆಗೋಯ್ತು. ಅಣ್ಣನಿಗಿರೋ ಮುಂಚೆನೇ ಹೋಗ್ಬಿಟ್ಟು ಒಳಗೆ ಬಂದ್ಬಿಟ್ಟೆ. ಅಣ್ಣ ಅದ್ರ ಮುಂದೆನೇ ಹೋಗ್ತಾ ಇದ್ದೆ, ಯಾಕೋ ಭಯ ಆಯಿತು. ಇಲ್ಲಿ ನೋಡಿದ್ರೆ ಟೋಕನ್ ತಗೊಳಕ್ಕೆ ನೋಡಿದ್ರೆ ದೀಪ ಹಚ್ಚೋ ಟೋಕನ್ ತಗೊಳ್ಳೋಣ ಅಂದ್ಕೊಂಡ್ರೆ ಜನನೇ ಇರಲಿಲ್ಲ. ಆಮೇಲೆ ಇಲ್ಲಿ ತಗೊಂಬೋದೇನೋ ಪರವಾಗಿಲ್ಲ ಅಂದ್ಕೊಂಡು ಈ ಕಡೆ ನೋಡಿದ್ರೆ ಜನ ಸಾಗರ ಇದ್ದರು. ನಮಗೇನಿದ್ರು ರಾಯರ ದರ್ಶನ ಆಗಬೇಕು ಅಂದ್ಕೊಂಡಿದ್ದಕ್ಕೆ ರಾಯರ ದರ್ಶನ ಆಯಿತು. ರಾಯರ ದರ್ಶನಕ್ಕೆ ಚೆನ್ನಾಗಿ ಆಯಿತು. ರಾಯರ ದರ್ಶನ ಮಾಡ್ಕೊಂಡು ಈ ಕಡೆಗೆ ಬಂದು ರಾಯರು ಇದ್ದಾರೆ ಅಂದ್ಕೊಂಡು ಹಂಗೆ ಒಳಗೆ ಹೋಗ್ತಾ ಅಕ್ಷತೆ ಕಳಿಸ್ಕೊಳ್ಳೋಣ ಅಂದ್ಕೊಂಡು ಅಣ್ಣವ್ರ ಜೊತೆ ಸೊಂದಿಲ್ ತೋರ್ಕೊಂಡು ಬಂದೆ. ಇಲ್ಲೂ ಒಳಗಡೆ ಹೋಗೋಣ ಅಂತ ನೋಡಿದ್ರೆ ಸಿಕ್ಕಾಪಟ್ಟೆ ಜನ. ಆ ಸಿಕ್ಕಾಪಟ್ಟೆ ಜನಗಳ್ದಲ್ಲಿ ಹಂಗೂ ಹಿಂಗೂ ಮಾಡ್ಕೊಂಡು ರಾಯರ ದರ್ಶನ ಮಾಡ್ಕೊಂಡು ಒಳಗಡೆ ಬಂದೆ. ಒಳಗಡೆ ಹೋಗ್ತಿದ್ದಂಗೆ ಇಲ್ಲಿ ಬೇರೆ ಇದು ಏನು ದೇವರು ಅಂತ ನನಗೆ ಅವಾಗಿಂದನೂ ಡೌಟ್ ಇತ್ತು, ಗೊತ್ತಾಗಿರಲಿಲ್ಲ. ಆಮೇಲೆ ಏನೋ ಅಂದ್ಕೊಂಡು ಅವರೆಲ್ಲ ಫೋಟೋ ಹೊಡಿಬಾರ್ದು ಅಂತ ಹಾಕಿದ್ರು. ಅವ್ರು ಹೇಳಿದ್ರೆ ನಾವು ಕೇಳ್ತೀವ? ನಮ್ಮ ಮನೆಯವ್ರ ಮಾತುಗಳೇ ನಾವು ಕೇಳಲ್ಲ, ಇನ್ನು ಅವ್ರ ಮಾತು ಕೇಳ್ತೀವಿ ಅಂದ್ಕೊಂಡು ಹಂಗೆ ವೀಡಿಯೋ ಎಲ್ಲ ಮಾಡ್ಕೊಂಡು ಫೋಟೋ ಹೊಡ್ಕೊಂಡು ಅಣ್ಣ ಯಾಕೋ ಗುರಾಯಿಸ್ತಿದ್ದೆ. ಅಣ್ಣನ ನೋಡ್ಕೊಂಡು ಹಂಗೆ ಮುಂದಕ್ಕೆ ಹೋದೆ. ಅಣ್ಣ ನೀನು ಅಂದ್ಕೊಂಡು ಅಕ್ಷತೆ ಕಾಳು ತಗೊಂಡು ಅಕ್ಷತೆ ಕಾಳಲ್ಲಿ ಎಷ್ಟವೆ ಅಂತ ನಾನು ಲೆಕ್ಕ ಹಾಕ್ತಿದ್ದೆ. ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಷ್ಟಿರ್ಬೋದು ಅಂತ. ಅಲ್ಲಿಂದ ಗೊತ್ತಿದ್ದಂಗೆ ಇದನ್ನು ನಾನು ಚಿಕ್ಕ ವಯಸ್ಸಲ್ಲಿ ಕಲ್ಲು ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಗಿದ್ದು ಇದು ದೇವರೇ ಅಂತ. ಆಮೇಲೆ ಅಲ್ಲಿಂದ ನೋಡ್ಕೊಂಡು ನಾವು ಯಾವಾಗ ಕುಂತ್ಕೊಳ್ಳೋ ಜಾಗಕ್ಕೆ ಬಂದ್ಬಿಟ್ಟು ಅಲ್ಲಿ ಕುಂತ್ಕೊಂಡೆ. ಯಾಕೆಂದರೆ ನಾನು ಅಲ್ಲೇ ಬಂದು ಕುಂತ್ಕೊಳ್ಳೋದು ಅಂದರೆ ರಾಯರ ಫೋಟೋ ಅಲ್ಲೇ ಇತ್ತು, ಅದಕ್ಕೋಸ್ಕರ ಅಲ್ಲಿ ಬಂದು ಕುಂತ್ಕೊಂಡು ಒಂದು 5 ನಿಮಿಷ ಪ್ರತಿಷ್ಠಾಪನೆ ಮಾಡ್ಕೊಂಡು ಗಾಡಿ ಎತ್ಕೊಂಡು ಹೊಂಟು. ಗಾಡಿ ಎತ್ಕೊಂಡು ಹೋಗ್ತಿದ್ದಂಗೆ ಅಕ್ಕ ಯಾಕೋ ಗುರಾಯಿಸ್ತಾ ಇದ್ಲು. ಅಕ್ಕ ನಿನ್ನ ಸೈಡ್ ಬಿಡಕ್ಕ ಅಂದ್ಕೊಂಡು ಗಾಡಿ ಎತ್ಕೊಂಡು ಬರೋಂತ ಬಂದೆ. ಹಂಗೆ ನನ್ನ ಬೇಬಿ ಕಾಣಿಸಿದ್ಲು. ಬೇಬಿ ಅಂದರೆ ಯಾರು ಅಂದ್ಕೊಂಡ್ರೆ ನನ್ನ ಗಾಡಿ ಕಣ್ಣಿಗೆ ಕಾಣಿಸ್ತಿದ್ದಂಗೆ ಕಣ್ಣಿಗೆ ಕಂಡಂಗೆ ಟಕ್ ಅನ್ನಂಗೆ ಮಾಯ ಆಗೋದ್ಲು. ಅವಳನ್ನ ಫಾಲೋ ಮಾಡೋಣ ಅನ್ನೋ ಪಟ್ಟಿಗೆ ಅವಳು ಕಾಣೆನೇ ಆಗೋದ್ಲು. ಅಯ್ಯೋ ಅಂದ್ಕೊಂಡು ಹಂಗೆ ಬಂದು ಸಾಯಿಬಾಬನ ದರ್ಶನ ಮಾಡ್ಕೊಂಡು ಸಾಯಿಬಾಬನ ದೇವಸ್ಥಾನಕ್ಕೆ ಗಾಡಿನ ಪಾರ್ಕಿಂಗ್ ಪ್ಲೇಸಲ್ಲಿ ಪಾರ್ಕಿಂಗ್ ಮಾಡ್ಕೊಂಡು ನಾವು ಗಾಡಿ ಹಿಡಿದ್ಬಿಟ್ಟು ಸೈಲೆಂಟಾಗಿ ಹೋಗ್ತಾಯಿದ್ದು. ಯಾವಾಗೂ ನಾನು ಚಪ್ಪಲಿ ಇಲ್ಲಿ ಬಿಡೋದು ರೂಢಿ ಆಗ್ಬಿಟ್ಟು ಇವತ್ತು ಅಲ್ಲೇ ಬಿಟ್ಟೆ. ಅಲ್ಲಿ ಬಿಟ್ಟಿದ್ದು ನೋಡ್ಬಿಟ್ಟು ಇವತ್ತು ಅವಣ್ಣ ಚಪ್ಪಲಿ ಅಲ್ಲಿ ಬಿಡಬಾರ್ದಪ್ಪ ಅಂದ. ಸರಿ ಆಯಿತು ಅಂದ್ಬಿಟ್ಟು ಮತ್ತೆ ಹೋಗಿ ಚಪ್ಪಲಿ ಹಾಕೊಂಡು ಆ ಕಡೆ ಹೋಗಿ ಚಪ್ಪಲಿ ಬಿಟ್ಟೆ. ಚಪ್ಪಲಿ ಬಿಟ್ಬಿಟ್ಟು ಮತ್ತೆ ಏನಪ್ಪ ಮಾಡೋದು ಅಂದ್ಕೊಂಡು ಹಂಗೆ ಬಾಬುನ ನೋಡೋಕ್ಕೆ ಅಂದ್ಬಿಟ್ಟು ನಾನು ನೋಡೋದೇನು ಅಂತ ಅಂದ್ಬಿಟ್ಟು ನಿಮಗೂ ತೋರಿಸ್ಬೇಕಲ್ಲ ಅಂದ್ಬಿಟ್ಟು ತೋರಿಸ್ದೆ. ಬಾಬುನ ದರ್ಶನ ಮಾಡ್ಕೊಂಡು ಒಳಗಡೆ ಹೋಗೋಣ ಅಂದ್ಕೊಂಡು ಒಳಗೆ ಒಳಗಡೆ ಹೋಗೋಣ ದರ್ಶನಕ್ಕೆ. ಹಂಗೆ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದಾಗೆ ಜನ ನೋಡ್ಬಿಟ್ಟು ಇಲ್ಲ ನೋಡಿ ಜನನೇ ಇಲ್ವಲ್ಲ ಗುರುವಾರ ಆದರೂ ಅಂದ್ಕೊಂಡು ಸುಮ್ಮನೆ ಆದೆ. ಹಂಗೂ ಜನ ಇಲ್ವಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಹಿಂಗೆ ಹೋಗ್ತಿದ್ದೆ. ಇನ್ನೂ ದೊಡ್ಡದಾಗಿ ಕಟ್ಟೋ ಥರ ಪ್ಲ್ಯಾನ್ ಮಾಡ್ತಾಯಿದ್ರು ಸಾಯಿಬಾಬಾ ದೇವಸ್ಥಾನ ಅಂದ್ಕೊಂಡು. ಜನ ಇಲ್ವಲ್ಲ ಇನ್ನೇನಿಗೆ ಕಟ್ತಾರೆ ಅಂದ್ಕೊಂಡು ಮನಸ್ಸಲ್ಲಿ ಅಂದ್ಕೊಂಡು ಹೋದೆ. ಇಲ್ಲ ನಾನು ಫೋನಲ್ಲಿ ನೋಡ್ಬಿಟ್ಟು ನಾನು ಜನ ಇಲ್ಲ ಅಂದರೆ ಒಳಗಡೆ ನೋಡಿ ತುಂಬ ಜನ ಇದ್ದರು. ಯಪ್ಪ ಏನಪ್ಪ ಮಾಡೋದು ಅಂದ್ಕೊಂಡು ಹೆಂಗಿದ್ರು ಬಾಬುನ ದರ್ಶನ ಮಾಡಲೇಬೇಕಲ್ಲ ಅಂದ್ಕೊಂಡು ಮನಸ್ಸು ಮಾಡ್ಕೊಂಡು ಲೈನಿಗೆ ಹೋಗಿಬಿಟ್ಟೆ. ಲೈನಿಗೆ ಹೋಗ್ತಿದ್ದಂಗೆ ಒಂದು 5 ನಿಮಿಷಕ್ಕೆ ಕ್ಲಿಯರ್ ಆಗೋಯ್ತು. ಹಂಗೆ ಬಾಬುನ ದರ್ಶನ ಮಾಡ್ಕೊಂಡು ನಾನು ಕ್ಲೀನಾಗಿ ಕೈ ಮುಕ್ಕೊಂಡೆ. ನಾನು ಕೈ ಮುಕ್ಕೊಂಡಿದ್ದೆ, ಜೊತೆಗೆ ನೀವು ಕೈ ಮುಕ್ಕೊಳ್ಳಿ, ಬಾಬುನ ದರ್ಶನ ಮಾಡ್ಕೊಳ್ಳಿ. ಬಾಬುನ ದರ್ಶನ ಮಾಡ್ಕೊಂಡು ಕೈ ಮುಕ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಗುರುವಾರತ್ತು ಅಂದ್ಕೊಂಡು ಕೈ ಮುಕ್ಕೊಂಡು ಅಲ್ಲಿ ಕೊಟ್ಟಿದ್ದು ಬಿಸ್ಕೆಟ್ ತಗೊಂಡು ತಿನ್ಕೊಂಡು ಹಂಗೆ ಬರ್ತಾ ಸಾಯಿಬಾಬಾ ಇಲ್ಲಿ ಹಾಕೊಂಡು ನೀರು ವೇಸ್ಟ್ ಮಾಡ್ತಾಯಿದ್ರು. ಬಾಬಾ ಹಂಗೆಲ್ಲ ವೇಸ್ಟ್ ಮಾಡಬಾರ್ದು ಅಂತ ಸಾಯಿಬಾಬಂಗೆ ಹೇಳ್ಬಿಟ್ಟು ನಾನು ಹೊಂಟಿದ್ದೆ ಈ ಕಡೆಗೆ. ಅಲ್ಲಿ ಹೋಯ್ತಾ ಹಂಗೇನೆ ಹೋಗ್ತಾ ಅಲ್ಲಿ ಬಟ್ಟೆ ಇಟ್ಕೊಳ್ಳೋಣ ಅಂದ್ಬಿಟ್ಟು ಮನೆ ಹತ್ರ ದೇವ್ರ ಬಟ್ಟೆ ಇಟ್ಕೊಂಡು ಬಂದೆ. ಅಲ್ಲಿ ವಾಚ್ಮ್ಯಾನ್ ಅಣ್ಣನ ಮಾತಾಡ್ಸ್ಕೊಂಡು ಆರಾಮಾಗಿ ಬಂದು ಚಪ್ಪಲಿ ಹಾಕೊಂಡು ಮನೆಗೆ ಹೋಗೋಣ ಅಂದರೆ ಚಪ್ಪಲಿ ಅಲ್ಲೇ ಇದ್ದು. ಯಾಕಂದರೆ ಚಪ್ಪಲಿ ಯಾರು ಕದ್ದಿರಲಿಲ್ಲ, ಯಾಕಂದರೆ ಹಳೆ ಹೋಗ್ಬಿಟ್ಟಿದ್ವಲ್ಲ ಅದಕ್ಕೋಸ್ಕರ. ಇಲ್ಲಿ ಯಾರು ಕದಿಯಲ್ಲ ಅಂತ ಗೊತ್ತು, ಅದಕ್ಕೆ ಸುಮ್ಮನೆ ತಮಾಷೆ ಮಾಡಿದೆ. ಹಂಗೆ ನಾನು ಗೌರಿ ನೋಡ್ಕೊಂಡು ಗೌರಿ ಸುಮ್ಮನೆ ನಿಂತಿದ್ಲು, ಯಾರೋ ಸೈಡ್ಗೆ ಹಾಕ್ಬಿಟ್ಟಿದ್ರು. ಎತ್ತಿ ನಾನು ಗೌರಿನ ಸ್ಟಾರ್ಟ್ ಮಾಡ್ಕೊಂಡು ನಾವು ಗಾಡಿಯಿಂದ ನಿಧಾನಕ್ಕೆ ಗಾಡಿನ ಎಳ್ಕೊಂಡು ಗಾಡಿನ ಸ್ಟಾರ್ಟ್ ಮಾಡಿ ಬಾಬಂಗೆ ಬಾಯಿ ಹೇಳಿದೆ. ಬಾಬಾನು ನನಗೆ ಓಕೆ ಬಾಯ್ ಅಂದರು. ಬಾಬಾ ಬಾಯ್ ಮಾಡಿದ್ದು ನೋಡ್ಕೊಂಡು ನಾವು ಹೊರಟಿದ್ದೆ ನೆಕ್ಸ್ಟ್ ಪ್ಲೇಸ್ ಕಡೆಗೆ. ನೆಕ್ಸ್ಟ್ ಪ್ಲೇಸ್ ಯಾವುದು ಅಂದರೆ ಈ ಕಡೆ ಗಾಡಿ ತಿರ್ಗಿಸ್ಕೊಂಡು ಹೊಂಟಿದ್ದೆ. ಅದು ಎಲ್ಲಿ ಅಂದರೆ ಮನೆಗೆ ಹೋಗಿ ನಿದ್ದೆ ಮಾಡಮ್ಮ, ಹೊಟ್ಟೆ ಹಸಿತೈತೆ ಊಟ ಮಾಡೋಣ ಅಂದ್ಬಿಟ್ಟು 40ರಲ್ಲಿ ಚಚ್ಕೊಂಡು ಹೋದೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ.